ನಟರಾಜ್ ಗೌಡ್ರು ಜಾಯಿನ್ ಆಗಿದ್ದಾರೆ. ರಾಜೀನಾಮೆ ತಗೊಂಡಿಲ್ಲ. ಆಯ್ತು ಸರ್. ಅಲ್ಲ ಈಗ ನಾಗೇಂದ್ರ ಅವರು ಚರ್ಚೆ ಮಾಡೋಣ. ನಾಗೇಂದ್ರ ಅವ್ರಿಗೆ ಯಾಕೆ ತಗೊಂಡ್ರು? ಈಗ ನೀವು ಒಂದು ವಿಷಯ ಹೇಳ್ತೀರಿ, ನಾಗೇಂದ್ರ ಅವ್ರಿಗೆ ಅದನ್ನ ಪ್ರಶ್ನೆ ಕೇಳೋಣ. ನಟರಾಜ್ ಗೌಡ್ರು ಬೆಳಿಗ್ಗೆ ಉತ್ತರ ಕೊಟ್ಟರು ಅವರು. ನಾಗೇಂದ್ರ ಅವ್ರಿಗೆ ಏನಂತ ಹೇಳಿದ್ರೆ ಬೆಳಿಗ್ಗೆ ಮಾತನಾಡ್ತಾ ಆಯ್ತು. ನಾನು ಪ್ರಶ್ನೆ ಕೇಳಲಿಕ್ಕಾದ್ರೂ ಬಿಡಿ ನಟರಾಜ್ ಗೌಡ್ರೆ. ತಿಮ್ಮಾಪುರಿ ಅವ್ರದ್ದು ಒಂದೇ ಮಾತು, ಸಾಕ್ಷಿ ಇಲ್ಲ, ಹಾಗಾಗಿ ನಾನು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಲೋಕಾಯುಕ್ತ ಕಂಪ್ಲೇಂಟ್ ಆಯ್ತು, ಕಂಪ್ಲೇಂಟ್ ಕೊಟ್ಟವರಲ್ಲಿ ಕೂತಿದ್ದಾರೆ. ನೇರವಾಗಿ ತಿಮ್ಮಾಪುರ ಸಾಹೇಬ್ರ ಹೆಸರು ಕೂಡ ಉಲ್ಲೇಖ ಮಾಡ್ತಿದ್ದಾರೆ. ಆಡಿಯೋದಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿರೋದು ಯಾರು? ಸರ್ಕಾರಿ ಅಧಿಕಾರಿಗಳು. ಅವ್ರು ಹೇಳ್ತಿರೋದು ಯಾರು? ಸಚಿವರ ಪುತ್ರ. ಜೀವಂತವಾಗಿರೋ ದೂರುದಾರರು ಕೂತಿದ್ದಾರೆ. ಅಧಿಕಾರಿಗಳು ಕೇವಲ 3 ಜನ ಅಲ್ಲ ಸರ್, ಬ್ಯಾಕ್ ಟು ಬ್ಯಾಕ್. ಇವತ್ತು ಕೂಡ ಮಂಡ್ಯದಲ್ಲಿ ಒಬ್ರು ಅಮಾನತಾಗಿದ್ದಾರೆ, ಕೆಲವರು ಅಂಧರಾಗ್ತಿದ್ದಾರೆ. ಅಬಕಾರಿ ಇಲಾಖೆ ಇಷ್ಟೆಲ್ಲ ನಡೀತಿದ್ರು ಕೂಡ ಸಾಕ್ಷಿ ಕೇಳಿ ಅಂದ್ರೆ ಇನ್ನೆಲ್ಲಿಂದ ತರೋದು ಸರ್ ಸಾಕ್ಷಿನ? ಇಲ್ಲ, ಕರೆಕ್ಟ್. ಈಗ ಯಾರ ಮೇಲೆ ಸಾಕ್ಷಿ ಇತ್ತೋ ಆ ಅಧಿಕಾರಿ ಅಮಾನತ್ತು ಆಗ್ತಾರೆ, ಆ ಅಧಿಕಾರಿ ಜೈಲ್ಗೂ ಹೋಗ್ತಾರೆ, ಅಧಿಕಾರಿ ಮೇಲೆ ತನಿಖೆನೂ ಆಗುತ್ತೆ, ಶಿಕ್ಷೆನೂ ಆಗುತ್ತೆ. ಯಾರು ಸಾಕ್ಷಿ ಇಲ್ಲದವೋ, ಈಗ ಬಿಜೆಪಿ ಗೊತ್ತಾ, ಬಿಜೆಪಿ ಅನ್ನೋದು ಒಂದು ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಕ್ಕೆ ಹೆಂಗೆ ಜನಕ್ಕೂ ಉತ್ತರ ಸಿಕ್ಕಿಲ್ಲ. ನೀವು ತಾಳ್ಮೆಯಿಂದ ಬಿಜೆಪಿ ಕೇಳಿಸ್ಕೊಳ್ಳಿ. ನೀವು ಯಾಕತ್ತಾ, ತಾವು ಭ್ರಷ್ಟರು, ಬೇರೆಯವ್ರ ಮೇಲೆ ಆರೋಪ ಮಾಡ್ತೀರಿ. ತಾವು ತಿಂದು ತೇಗಿದವರು, ಬಿಜೆಪಿ ರಾಜ್ಯವನ್ನು ಲೂಟಿ ಮಾಡಿ ತಮ್ಮ ಖಜಾನೆ ತುಂಬಿಸ್ಕೊಂಡಂತವ್ರು. ನೀವು ಬೇರೆಯವ್ರ ಮೇಲೆ ಅಲ್ಲ ರೀ. ಆ ಮಕ್ಕಳು ತಿನ್ನೋ ಆಹಾರ ಮೊಟ್ಟೆ ಮೇಲೆ ಲಂಚ ತಗೊಳ್ಕೊಳ್ಳೋದು ಶಶಿಕಲಾ ಜೊಲ್ಲೆ ತಾಕತ್ತಾಗಿಲ್ಲ ನಿಮ್ಗೆ. ಎಲ್ಲ ನೀವು ಎಂತ ಭ್ರಷ್ಟರು, ಬೇರೆಯವ್ರ ಮೇಲೆ ಹೆಂಗೆ ಆರೋಪ ಮಾಡ್ತೀರಾ ಅಂತ. ಆ PSI ಇಡೀ ರಾಜ್ಯದ ಯುವಜನತೆಯನ್ನ ಹಾಳು ಮಾಡಿದ್ರಿ. ಇಲ್ಲ ಬರ್ತೀರಿ, ಅಲ್ಗೂ ಬರ್ತೀರಿ. ಇಡೀ ರಾಜ್ಯದ ಯುವಜನತೆಯ ಕನಸನ್ನ ಹಾಳು ಮಾಡಿದವರು PSI ಹಗರಣ ಮಾಡಿ ಲೂಟಿ ಹೊಡೆದು ತಮ್ಮ ಖಜಾನೆ ತುಂಬಿಸ್ಕೊಂಡ್ರು. ನೀವು ರಾಜೀನಾಮೆ ಕೊಟ್ರ? ಪ್ರಸ್ತುತ ಹೇಳ್ತೀನಿ, ನಾವು ತನಿಖೆ ಮಾಡಕ್ಕೆ ರಾಜ್ಯ ಸರ್ಕಾರ ತನಿಖೆ ಮಾಡಕ್ ಸಿದ್ಧ ಇದೆ, ತನಿಖೆ ಮಾಡ್ತಾ ಇದೆ. ಯಾವ್ಯಾವ ಅಧಿಕಾರಿ ಲಂಚ ತೆಗೆದುಕೊಂಡ, ಯಾವ ಅಧಿಕಾರಿ ಭಾಗಿಯಾಗಿದ್ದಾನೆ, ಯಾವ ಅಧಿಕಾರಿ ಲೂಟಿ ಮಾಡಿದ್ದಾರೆ, ಅವ್ರ ಮೇಲೆ ಕಾರ್ಯಕ್ರಮ ಆಗುತ್ತೆ. ಸಚಿವನ ಮಗನ ಹೆಸರು ಪದೇ ದೂರುದಾರರು ಹೇಳ್ತಾ ಇರ್ಬೇಕಾದ್ರೆ, ಹೆಸರು ಮುಖ್ಯಮಂತ್ರಿ ಮಗನ ಹೆಸರು ಪದೇ ದೂರುದಾರರು ಅಧಿಕಾರಿಗಳ ಬಾಯಲ್ಲಿ ಬರ್ತಿರ್ಬೇಕಾದ್ರೆ ನೀವು ಬರೀ ಅಧಿಕಾರಿಗಳನ್ನ ತನಿಖೆ ಮಾಡ್ತೀವಿ, ಅಧಿಕಾರಿಗಳನ್ನ ನಾವು ಶಿಕ್ಷೆ ಮಾಡ್ತೀವಿ ಅಂದ್ರೆ ಮುಖ್ಯಮಂತ್ರಿಗಳು, ಅಬಕಾರಿ ಸಚಿವರು, ಅವರ ಪುತ್ರರು ಪ್ರಶ್ನಾತೀತರ? ಅವರು ಯಾವುದೇ ರೀತಿ ತನಿಖೆಗೆ ಒಳಪಡ್ಲಿಕ್ಕೆ ಏನಾದ್ರೂ ಇಮ್ಯುನಿಟಿ ಇದೆಯಾ ಅವ್ರಿಗೆ? ಯಾರು ಪ್ರಶ್ನಾತೀತರಲ್ಲ. ಯಾರು ಆರೋಪ ಮಾಡ್ತಾರೆ, ಅವ್ರು ಆರೋಪ ಮಾಡ್ಬೇಕಾದ್ರೆ ತಮ್ಮ ಹತ್ರ ಏನು ಸಾಕ್ಷ್ಯ ಇರ್ತವಲ್ಲ, ಹೆಂಗೆ ಅಧಿಕಾರಿ ಮೇಲೆ ಏನ್ ಸಾಕ್ಷ್ಯ ಕೊಟ್ರಲ್ಲ, ಒಬ್ಬ ಅಧಿಕಾರಿ ಲಂಚ ತಗೋತಾ ಇರೋದು ಹೆಂಗ್ ಸಾಕ್ಷ್ಯ ಕೊಟ್ರಲ್ಲ, ಹೆಂಗೆ ಆಡಿಯೋ ವಿಡಿಯೋ ಕೊಟ್ರಲ್ಲ, ಅದೇ ರೀತಿಯಾಗಿ ಯಾವುದೇ ಶಾಸಕ ಆಗ್ಲಿ, ಯಾವುದೇ ಸಚಿವ ಆಗ್ಲಿ, ಅವರ ಮೇಲೆ ನಿಮ್ಮ ಹತ್ರ ಸಾಕ್ಷ್ಯ ಇದೆ ಅಂತ ತಗೊಂಡು ದೂರು ಕೊಟ್ರೆ ನಾವಿದ್ದೀವಿ ತನಿಖೆ ಮಾಡ್ಸಕ್ಕೆ. ರಾಜ್ಯ ಸರ್ಕಾರ ಬಿಜೆಪಿ ತರ ಕಳ್ಳಾಟ ಆಡೋದಿಲ್ಲ, ಬಿಜೆಪಿ ತರ ಕಳ್ಳರ ಜೊತೆ ಕೈ ಜೋಡಿಸಲ್ಲ, ಬಿಜೆಪಿ ತರ ಲೂಟಿ ಮಾಡಲ್ಲ, ಬಿಜೆಪಿ ತರ ಲೂಟಿ ಮಾಡಿ ಖಜಾನೆ ತುಂಬಿಸ್ಕೊಳ್ಳಲ್ಲ, ರಾಜ್ಯವನ್ನ ಖಾಲಿ ಮಾಡಿ ಬಿಜೆಪಿ ಮನೆ ತುಂಬಿಸ್ತಾರಲ್ಲ, ಆ ರೀತಿ ಮಾಡಲ್ಲ. ವಿರೂಪಾಕ್ಷ ಬಿಜೆಪಿ ಮೇಲೆ 8 ಕೋಟಿ ರೂಪಾಯಿ ಹಣ ಮಾಡಿಕೊಂಡು ಮಲಗಿದ್ರಲ್ಲ, ಆ ರೀತಿ ಮಾಡಲ್ಲ. ಅಶ್ವಿನ್ ಅವ್ರ ಮಾತ್ರ ಇಬ್ಬರಿಗೂ ಮನವಿ ಪರ್ಸನಲ್ ರಿಕ್ವೆಸ್ಟ್. ನಟರಾಜ್ ಗೌಡ್ರೆ, ಮಹೇಶ್ ಜಿ, ಇವತ್ತು ನನ್ ಗಂಟ್ಲು ಸರಿ ಇಲ್ಲ, ಹಾಗಾಗಿ ನನಗೆ ಪ್ರಶ್ನೆ ಕೇಳಲಿಕ್ಕೆ ಸ್ವಲ್ಪ ಅವಕಾಶ ಮಾಡ್ಕೊಡಿ ಅಂತ ವಿನಂತಿ ಮಾಡ್ಕೊಳ್ತಾ. ಅಶ್ವಿನ್ ಅವರೇ, ಸಾಕ್ಷ್ಯ ಕೇಳ್ತಾ ಇದ್ದಾರೆ. ಒಬ್ಬ ದೂರುದಾರರು ಹೇಳ್ತಾರೆ, ಪಾಪ ಲೈಸೆನ್ಸ್ಗಾಗಿ ಮನವಿ ಇಟ್ಟವರು ಮಂಡ್ಯದಲ್ಲಿ ಇರ್ತಕ್ಕಂಥ ಉಪಾಯುಕ್ತರಾದ, ಅಬಕಾರಿ ಇಲಾಖೆ ಉಪಾಯುಕ್ತರಾದ ನಾಗಶೇನ ಇವತ್ತು ಅವರು ಅಮಾನತ್ಗೊಂಡಿದ್ದಾರೆ. ಅವ್ರು ಹೇಳ್ತಾರಂತೆ, ಲೈಸೆನ್ಸ್ ಬೇಕು ಅಂದ್ರೆ ನಿಮ್ಮೂರಿನ ಕುರುಬ ಮುಖಂಡನನ್ನ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನೋ ಅಥವಾ ಅವ್ರ ಮಗನನ್ನೋ ಭೇಟಿಯಾಗು. ಉಸ್ತುವಾರಿ ಸಚಿವರಿದ್ದಾರೆ ಯಾರು? ಚಲವರಾಯಸ್ವಾಮಿ. ಅವ್ರ ಹತ್ರಕ್ಕೆ ನೀನು ಒಕ್ಕಲಿಗ ಸಮುದಾಯದ ಮುಖಂಡರನ್ನು ಕರ್ಕೊಂಡು ಚಲವರಾಯಸ್ವಾಮಿ ಅವರನ್ನ ಮೀಟ್ ಆಗು, ಲೈಸೆನ್ಸ್ ಆಗತ್ತೆ. ಅಂದ್ರೆ ಭ್ರಷ್ಟಾಚಾರ ನಾವು ದುಡ್ಡಲ್ಲಿ ಮಾತ್ರ ನೋಡಿದ್ವಿ ಸರ್, ಇಲ್ಲಿ ಜಾತಿ ಭ್ರಷ್ಟಾಚಾರ ನಡೀತಿದೆ. ಜಾತಿ ಭ್ರಷ್ಟಾಚಾರ ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಜಾತಿ ರಾಜಕಾರಣದ ಮೇಲೆ ಆಡ್ತಾ ಇದೆ. ಇವತ್ತು ಶಿಸ್ತಿರೋಂಥ ಯುವಕರು ಒಂದು ಬಿಸ್ನೆಸ್ ವ್ಯಾಪಾರಕ್ಕೆ ತೊಡಗಿಸ್ಕೊಳ್ಳೋ ಒಂದು ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನು ಅಧಿಕಾರಿಗಳು ಕಿತ್ಕೊಳ್ತಿದ್ದಾರೆ. ಏನಕ್ಕೆ ಅಂದರೆ ಪಕ್ಷದಲ್ಲಿರುವಂಥ ಸಚಿವರುಗಳು ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಹಣ ಬೇಕು. ಸ್ಮಿತಾ ಅವರೇ, ಒಂದು 2.5 ವರ್ಷ 800 ಚಿಲ್ಲರೆ ದಿವಸಗಳಾಯಿತು. ಒಂದು ದಿನನೂ ಕಾಂಗ್ರೆಸ್ ಯಾವ್ದಾದ್ರು ಒಂದು ಅಭಿವೃದ್ಧಿ ಪರವಾಗಿ ಯಾವತ್ತಾದ್ರೂ ಚರ್ಚೆಗೆ ಬರ್ತಾ ಇದೀವ ಮೇಡಮ್? ಪ್ರತಿದಿನ ಭ್ರಷ್ಟಾಚಾರದ ವಿಚಾರವಾಗಿಯೇ ಚರ್ಚೆಗಳಾಗ್ತಿದೆ ಹೊರತು ಒಂದು ಸಿಂಗಲ್ ಡೇ ಇವ್ರು ಹೇಳ್ತಿದ್ದಾರೆ, ನಟರಾಜ್ ಗೌಡರು ಹೇಳ್ತಿದ್ದಾರೆ, ನಾವು ಸಿದ್ಧರಿದ್ದೀವಿ ತನಿಖೆ ಮಾಡಲಿಕ್ಕೆ. ಆಗಸ್ಟಿಂದ ಬೇಕಾ ಸ್ವಾಮಿ ಕಾಂಗ್ರೆಸ್ ಅವರು ತನಿಖೆ ಮಾಡಿಸ್ಲಿಕ್ಕೆ? ಪುನೀತ್ ಅಂತ ಒಬ್ಬ ವ್ಯಕ್ತಿ ಇವತ್ತು ಖುಷಿಯಾಗಿ ನಾನು ಶಿಸ್ತಾಗಿ ನಾನು ಬಿಸ್ನೆಸ್ ಮಾಡಬೇಕು ಅಂತ ಹೊರಟಂಥ ವ್ಯಕ್ತಿಗೆ ನಿನ್ನ ಶಿಸ್ತಾಗಿ ನಮಗೆ ದುಡ್ಡು ಕೊಡೋ ಅಂತ ನೀವು ಕೂರ್ತೀರಾ ಅಂತ ಅಂದ್ರೆ ನಿಮಗೆ ನಾಚಿಕೆ ಆಗಲ್ವಾ? ಇವತ್ತು ಆ ಸಚಿವಾಲಯಕ್ಕೆ ಇವತ್ತು
ಚೀಫ್ ಸೆಕ್ರೆಟರಿ ಅವ್ರಿಗೂ ಕೇಳ್ತಾ ಇದ್ದೀವಿ, ಕಮಿಷನರ್ ಕೇಳ್ತಿದ್ದೀವಿ, ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಲೆಟರ್ ಬರೀಬೇಕು? ತನಿಖೆ ನಡೆಸಿ ರೀ, ನೀವೆಲ್ಲರೂ ಇರೋದು ಜನ ಕಟ್ಟಂತ ತೆರಿಗೆ ಹಣದಲ್ಲಿ ನೀವೆಲ್ಲ ಸಂಬಳ ತಗೊಳ್ತಿದ್ದೀರಾ. ಕಂಚಿತ ಒಂದು ವ್ಯಕ್ತಿಗೆ, ಒಬ್ಬ ಒಳ್ಳೆ ವ್ಯಕ್ತಿ ತನಿಖೆ ನಡೆಸ್ರಿ ಅಂತ ಕೇಳ್ತೀರಾ, ಅವ್ನಿಗೆ ನೀವು ಮಾಡಲ್ಲ ಅಂತಂದರೆ ಇವತ್ತು ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ? ಜನತಾ ದರ್ಶನ ಬಿಡಿ, ಇವ್ರು ಮರ್ತೋದ್ರು, ಗ್ರಾಮ ವಾಸ್ತವ್ಯ ಬಿಡಿ ಮರ್ತೋದ್ರು. ಪ್ರತಿಯೊಂದು ವಿಚಾರದಲ್ಲೂ ಸ್ಮಿತಾ ಅವರೇ, ನಾನು ಇವತ್ತು ಇದೊಂದು ವಿಚಾರ ಕೇಳ್ತಿಲ್ಲ. ಕೃಷಿ ಇಲಾಖೆ ತಗೊಳ್ಳಿ, ಸಾರಿಗೆ ಇಲಾಖೆ ತಗೊಳ್ಳಿ, ವಸತಿ ಇಲಾಖೆ ತಗೊಳ್ಳಿ, ಆರೋಗ್ಯ ಇಲಾಖೆ ತಗೊಳ್ಳಿ, ಪ್ರತಿಯೊಂದು ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಮಾಡ್ತಿರೋದು ಅಧಿಕಾರಿಗಳು, ಸಚಿವರಿಗೂ ಅದಕ್ಕೂ ಸಂಬಂಧ ಇಲ್ಲ. ಅಧಿಕಾರಿಗಳು ಏನಕ್ಕೆ ಮಾಡ್ತಿದ್ದಾರೆ ಅದನ್ನ ಕೇಳಬೇಕು ನೀವು. ಸಚಿವರಿಗೆ ಇದು ಸಂಬಂಧಪಟ್ಟಿದ್ದಲ್ಲ, ಸಚಿವರ ಗಮನಕ್ಕೆ ಬರ್ತಾ ಇಲ್ಲ, ಸಚಿವರಿಗೆ ಗೊತ್ತಿಲ್ಲದಂಗೆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಸರ್ಕಾರದಲ್ಲಿ ದುಡ್ಡಿಲ್ಲ, ಇರೋದು ಅಲ್ಪ ಸ್ವಲ್ಪ ದುಡ್ಡಲ್ಲಿ ಒಬ್ರನ್ನ ಕೇರಳಕ್ಕೆ ಇನ್ಚಾರ್ಜ್ ಹಾಕಿದ್ದಾರೆ, ಒಬ್ರನ್ನ ಅಸ್ಸಾಂಗೆ ಹಾಕಿದ್ದಾರೆ. ದುಡ್ಡು ಬೇಕು, ಈ ದುಡ್ಡು ವಸೂಲಿ ಎಲ್ಲಿಂದ ಮಾಡಬೇಕು? ಅಧಿಕಾರಿಗಳು ಥ್ರೂ ಮಾಡಬೇಕು. ಅಧಿಕಾರಿಗಳು ಏನ್ ಮಾಡಬೇಕು? ಭ್ರಷ್ಟಾಚಾರ ಕಿಳಿಬೇಕು. ಅವ್ನು ಒಳ್ಳೆಯವನೋ ಕೆಟ್ಟವನೋ ಏನೋ, ಒಬ್ಬ ಶಿಸ್ತಿನ ಮಾಡೋ ವ್ಯಾಪಾರ ಮಾಡ್ತೀನಿ ಅಂದ್ರೆ ನೀವು ಬಿಡಲ್ಲ ಅಂತ ಅಂದ್ರೆ ನಿಮ್ಮ ಮನಸ್ಥಿತಿ, ಕಾಂಗ್ರೆಸ್ನ ಪಕ್ಷದ ಮನಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ? ಇದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಯವರು ಜಾತಿ ತಗೊಂಡ್ ಬರ್ತೀರಾ? ನೀವು ಒಬ್ರು ಸೀಸನ್ಡ್ ಪೊಲಿಟಿಷಿಯನ್ ಆಗಿ ಈ ಹೇಳಿಕೆನ ಇವತ್ತು ನೀವು ಮಾಧ್ಯಮದ ಮುಂದೆ ಕೊಡಬಾರ್ದಿತ್ತು. ಯಾಕಂದ್ರೆ ಯಂಗ್ಸ್ಟರ್ಸ್ ನಿಮ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಈ ಕಿತ್ತೋದ ಜಾತಿ ರಾಜಕಾರಣನ ಯಂಗ್ಸ್ಟರ್ಸ್ ಧಿಕ್ಕರಿಸಿದ್ದಾರೆ. ಭ್ರಷ್ಟಾಚಾರದ ವಿಚಾರದಲ್ಲಿ ಸ್ಮಿತಾ ಅವರೇ ನೋಡಿ, ನಾನು ಸಿಂಪಲ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ. ಅಧಿಕಾರಿಗಳು ಸ್ಟ್ರಿಕ್ಟ್ ಯಾಕಿರಲ್ಲ, ಬಿಗಿ ಯಾಕಿರಲ್ಲ? ಸಚಿವರುಗಳು ನೀವು ದುಡ್ಡು ಕಲೆಕ್ಟ್ ಮಾಡ್ಕೊ ಬನ್ನಿ ಅಂದ್ರೆ ಅಧಿಕಾರಿಗಳು ಎಲ್ಲಿ ಹೋಗ್ತಾರೆ? ಒಂದೊಂದು ಪೋಸ್ಟಿಂಗ್ ನೀವು ಫಿಕ್ಸ್ ಮಾಡಿ ಇಟ್ಟಿದ್ದೀರಾ. ಇನ್ಸ್ಪೆಕ್ಟರ್ಗೆ, ಡಿಸಿಪಿಗೆ, ಕಮಿಷನರ್ಗೆ, ಕೃಷಿ ಇಲಾಖೆ ಅಧಿಕಾರಿಗಳಿಗೆ, ಅಧಿಕಾರಿಗಳಿಗೆ, ಇಬ್ಬರು ದೂರುದಾರರು ನಮ್ಮ ಜೊತೆಯಲ್ಲಿ ಇಲ್ಲ ಸಾಕ್ಷ್ಯ ಕೇಳ್ತಾ ಇದ್ರು ಸರ್. ಇಬ್ರು ಶಿಸ್ತಾಗಿ ಹೋಗ್ಬಿಡ್ತಿಲ್ಲ ಅಂತಂದ್ರೆ ನಿಮ್ಗೆ ಯಾವ ಸರ್ಕಾರ ನಡೆಸ್ತಿದ್ದೀರಾ ಕಾಂಗ್ರೆಸ್ ಅವರು? ಇಬ್ಬರು ದೂರುದಾರರು ನಮ್ಮ ಜೊತೆಯಲ್ಲಿ ಲೈವ್ ಅಲ್ಲಿ ಇದ್ದಾರೆ. ನಟರಾಜ್ ಗೌಡ್ರೆ, ಸಾಕ್ಷ್ಯ ಕೇಳ್ತಾ ಇದ್ದ ಸಚಿವರ ಗಮನಕ್ಕೂ ಕೂಡ ಇದು ಬರ್ಲಿ ಅಂತ ಹೇಳಿ ಇಬ್ಬಿಬ್ಬರು ದೂರುದಾರರನ್ನು ಕೂಡಿಸ್ಕೊಂಡಿದೀವಿ. ಪುನೀತ್ ಅವರೇ, ಒಂದು ಜಾತಿ ಹೆಸರಲ್ಲಿ ಭ್ರಷ್ಟಾಚಾರ, ಇನ್ನೊಂದು ಹಣದ ವಿಚಾರದಲ್ಲಿ ಭ್ರಷ್ಟಾಚಾರ. ಅದೇನೋ ಪುಣ್ಯಾತ್ಮ ಲಂಚ ಕೇಳೋ ಅಧಿಕಾರಿ ಗಾಂಧೀಜಿ ಅವ್ರ ಮೇಲೆ ಆಣೆ ಇಡ್ತಾನಂತೆ ಸರ್. ಗಾಂಧೀಜಿ ಮೇಲೆ ಆಣೆ, ನೀನ್ ದುಡ್ಡು ಕೊಡು ಲೈಸೆನ್ಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನಂತೆ. ಪಾಪ ಕಾಂಗ್ರೆಸ್ನವರು ಗಾಂಧಿ ಹೆಸರು ಉಳ್ಸಕ್ ಹೋರಾಟ ಮಾಡ್ತಿದ್ದಾರೆ. ಎನಿವೆ, ಅದನ್ನ ನಾನು ಪ್ರಶ್ನೆ ಕೇಳ್ತೀನಿ ಕಾಂಗ್ರೆಸ್ನವ್ರಿಗೆ. ಬಟ್ ಹಣ ಜಾತಿ ಆದ್ಮೇಲೆ ತಾಯಿ ವಿಚಾರಕ್ಕೂ ಬರ್ತಾರಂತೆ ಸರ್, ಹೌದಾ? ಮೇಡಮ್, ಏನು ಅಂತಂದ್ರೆ ಈಗ ಮಾಧ್ಯಮದಲ್ಲಿ ಅವ್ರು ಹೇಳಿದ್ರು, ಮಾಧ್ಯಮದಲ್ಲಿ ಬಿತ್ತರ ಆಯಿತು. ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಬಂದು ಲೈಸೆನ್ಸ್ಗೆ ತಪ್ಪೊಪ್ಪಿಗೆ ಪತ್ರಕ್ಕೆ ಪ್ರೆಷರ್ ಆಗ್ತಾ, ನಾನೇನು ಮಾಡಿದೆ, ಲೋಕಾಯುಕ್ತಕ್ಕೆ ದೂರು ಕೊಟ್ಟೆ, ಕಮಿಷನರ್ಗೆ ದೂರು ಕೊಟ್ಟೆ, ಸೆಕ್ರೆಟರಿ ಅವ್ರಿಗೆ ದೂರು ಕೊಟ್ಟೆ, ಎಲ್ಲರಿಗೂ ದೂರು ಕೊಟ್ಟಾದ್ಮೇಲೆ ನನ್ನ ತಾಯಿದ ಸೈನ ಫೋರ್ಜರಿ ಮಾಡಿ ಅದೇ ತಪ್ಪೊಪ್ಪಿಗೆ ಪತ್ರ ಅವತ್ತು ಮೀಡಿಯಾದಲ್ಲೆಲ್ಲ ಬತ್ತು. ತಪ್ಪೊಪ್ಪಿಗೆ ಪತ್ರ ತಗೊಬಂದು ಸೈನ್ ಹಾಕು ಅಂತ ನಾನು ನಿರಾಕರಿಸಿದೆ. ಮಂತ್ಲಿ ಕೇಳ್ದ, ಮಂತ್ಲಿ ಕೊಟ್ಟಿಲ್ಲ, ಮೀಡಿಯಾದಲ್ಲೆಲ್ಲ ಪ್ರಸ್ತಾಪ ಆಯಿತು. ಅದೇ ತಪ್ಪೊಪ್ಪಿಗೆ ಪತ್ರ ನಮ್ಮ ತಾಯಿಯವ್ರ ಸೈನ್ ಹೆಂಗೆ ಬತ್ತು? 9:30 ಬಂದರು ನಿಮ್ಮ ಅಧಿಕಾರಿಗಳು 9:30 ಬಂದರು. 9:30 FIR ಮಾಡಿದ್ದೀನಿ ಅಂತಂತಾರೆ. 9:30 ಅವ್ರು ಆಗಲೇ ಜೀಪ್ ಎತ್ಕೊ ಹೋದ್ರು. ಒಬ್ಬ ಮಹಿಳೆನ ಅರೆಸ್ಟ್ ಮಾಡಬೇಕು ಅಂತಂದರೆ BNS ಆ್ಯಕ್ಟ್ ಪ್ರಕಾರ ಒಬ್ಬ ಮಹಿಳಾ ಸಿಬ್ಬಂದಿ ಇರಬೇಕು. ಎಲ್ಲಿತ್ತು ಮಹಿಳಾ ಸಿಬ್ಬಂದಿ? ನಿಮ್ಮ ಕಮಿಷನರ್ ಆಫೀಸ್ಗೆ ಹೋಗಿ ಕೇಳಿದ್ರೆ ಒಂದು 15A ಕೇಸು ಬಿಡಪ್ಪ ಅಂತಾರೆ. ನನ್ನ ತಾಯಿದು ಸ್ವಾಮಿ, ನನ್ನ ತಾಯಿಗೆ ಧೋರಣೆ ಆಗೈತೆ, ನನ್ನ ತಾಯಿಗೆ ಧೋರಣೆ ಆಗೈತೆ. ಯಾರು ಕೇಳೋದು? ಈಗ ಅವ್ರ ಮನೆಯವ್ರಿಗೂ ಅದೇ ಪೆನ್ ಡ್ರೈವ್ ಸಮೇತ, ದಾಖಲೆ ಸಮೇತ, ವ್ಯಕ್ತಿ ಬಂದ ಸಮೇತ ನಂದು ಸಣ್ಣದ CCTV ಫುಟೇಜ್ ಎಲ್ಲ ತಕೊಂಡೋಗಿ ಕೊಟ್ಟಿದೆ. ಆಫ್ಟರ್ ಆಲ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಎನ್ಕ್ವೈರಿ ಮಾಡಕ್ಕೆ 6 ತಿಂಗಳಿಂದ ಆಗಿಲ್ವಲ್ಲ? ಇದು ಯಾವ ಸರ್ಕಾರ ಸರ್ ಇದು? ತನಿಖೆಗೆ
ಯಾವುದೇ ಪ್ರಕರಣ ಇದ್ರೆ ಪೊಲೀಸ್ ತನಿಖೆ ಮಾಡುತ್ತೆ, ಪೊಲೀಸ್ ತನಿಖೆ ಮಾಡುತ್ತೆ. ಇದ್ಯಾವ್ದು ಪ್ರಕರಣ ಅಶ್ವಿನ್ ಅಬಕಾರಿ ನಮ್ಮನೆಗೆ ಬಂದಿಲ್ಲ ಸರ್ ಲಂಚ, ನಮ್ಮನೆಗೆ ಲಂಚ ಬಂದಿಲ್ಲ. ನನ್ನ ವೈಯಕ್ತಿಕ ನಟರಾಜ್ ಗೌಡ್ರೆ ತಾಳ್ಮೆ ಅವರು ದೂರುದಾರರು ಬಂದಿದ್ದಾರೆ, ಅವ್ರ ತಾಯಿ ಅರೆಸ್ಟ್ ಆಗಿದ್ದಾರೆ. ಕೇಳಿಸ್ಕೊಳ್ಳಿ ಭಯನ. ನೀವು ಟಾರ್ಗೆಟ್ ಬಿಜೆಪಿ ನೀವೇನೇ ಹೇಳಿದ್ರು ನಾನ್ ಕಿಚ್ಚಿಲ್ಲ, ಬೇರೆಯವ್ರಿಗೂ ಕಿಚ್ಲಿಕ್ಕೆ ಅವಕಾಶ ಕೊಡಲ್ಲ. ಕೇಳಿಸ್ಕೊಳ್ಳಿ ಸರ್, ಅಬಕಾರಿ ಇಲಾಖೆ ಹೌದು, ಅಬಕಾರಿ ಇಲಾಖೆ ಹೌದು, ಅದನ್ನೇ ಕೇಳಿಸ್ಕೊಳ್ಳಿ. ಹೌದು ನೀವು ಡಿಸೈಡ್ ಮಾಡಿ, ನೀವು ಅಬ್ಜೆಕ್ಟ್ ಮಾಡಿ, ಅದೆಲ್ಲ ಅಬ್ಜೆಕ್ಟ್ ಮಾಡಿ. ಪುನೀತ್ ಅವರೇ ಒಂದ್ ನಿಮಿಷ ಇರಿ. ನಟರಾಜ್ ಗೌಡ್ರೆ, ಇಲ್ಲಿ ಯಾರನ್ನು ಯಾರು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇಲ್ಲ. ಕೇಳಿಸ್ಕೊಳ್ಳಿ ಉದ್ದೇಶ ಏನ್ ನಿಮ್ದು? ನಾವು ಮಾತಾಡಕ್ ಬಿಡಲಿಲ್ಲ ಅಂದ್ರೆ ಉದ್ದೇಶ ನಿಮ್ದು? ನೀವು 4 ಜನ ಮಾತಾಡ್ತಾ ಇದ್ರೆ ಕೇಳಿಸ್ಕೊಳ್ಳಿ ಏನ್ ಹೇಳ್ತಾರೆ ಅಲ್ಲ ರೇ, ನೀವು ಕೇಳಿಸ್ಕೊಳ್ಳಿ ರೇ. ಮೊದಲು ಕುಮಾರಸ್ವಾಮಿ ಇದ್ದಾರೆ, ನೀವು ಕುಮಾರಸ್ವಾಮಿ ಮೇಲೆ ಅವರು ಆಚೆಗೆ ಕುಮಾರಸ್ವಾಮಿ ಇದ್ದಾರೆ ಗೊತ್ತಾ? ಲಕ್ಷ್ಮೀ ಮಿಲ್ಲರ್ ಗೊತ್ತಲ್ಲ ನಿಮ್ಗೆ? ನಟರಾಜ್ ಗೌಡ್ರೆ, ಅಲ್ಲ ಲಕ್ಷ್ಮೀ ಮಿಲ್ಲರ್ ನಿಮ್ಮ ಅಧ್ಯಕ್ಷರು ರಾಹುಲ್ ಗಾಂಧಿ PCR ಲಕ್ಷ್ಮೀನಾರಾಯಣ ಅವ್ರು ಮಾತ್ರ ಆನೇರ್. ಮತ್ತೊಮ್ಮೆ ಹೇಳ್ತಿದ್ದೀನಿ ನಟರಾಜ್ ಗೌಡ್ರೆ, ಅದು ಅಬಕಾರಿ. ನೀವು ಕೇಳಿಸ್ಕೋಬೇಕು ಸರ್, ನಿಮ್ಮ ಮೈಕ್ ಆಫ್ ಮಾಡುವಂತ ಅನಿವಾರ್ಯ ಪರಿಸ್ಥಿತಿಗೆ ತರಬೇಡಿ, ನನಗದು ಇಷ್ಟನೂ ಇಲ್ಲ. ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಸರ್. ನಾನು ಹೇಳ್ತಿರೋದು ದೂರುದಾರರು ಕೊಡ್ತಾ ಇರುವ ದೂರು ಅಬಕಾರಿ ಇಲಾಖೆ ಹೌದೋ ಇಲ್ವೋ ನೀವು ಕೇಳಿಸ್ಕೊಳ್ಳಿ. ಅಲ್ಲ ಅಂತಂದ್ರೆ ನೀವು ಅಬ್ಜೆಕ್ಟ್ ಮಾಡಿ. ಪೂರ್ತಿ ಹೋಗ್ಬಿಡ್ತಾರೆ. ಕೇಳಿಸ್ಕೊಳ್ಳಿ ಸರ್, ನಾನು ಅಷ್ಟೇ ಕೇಳಿಸ್ಕೊಳ್ತಿರೋದು, ನಾನು ಅಷ್ಟೇ ರಿಕ್ವೆಸ್ಟ್. ಪೂರ್ತಿ ಕೇಳಿಸ್ಕೊಳ್ಳಿ. ಆ ದೂರು ನಟರಾಜ್ ಗೌಡ್ರೆ, ಕಾಮ್ ಡೌನ್. ಲೋಹಿತ್, ನೀವು ಸಮಾಧಾನವಾಗಿ ಅವಕಾಶ ಕೊಡಿ ಮಾತಾಡಕ್ಕೆ. ನಿಮಗೆ ನಾನು ಕೇಳ್ತಿದ್ದೀನಿ, ಪುನೀತ್ ಅವರು ನಟರಾಜ್ ಗೌಡ್ರೆ ಕಾಮ್ ಡೌನ್ ಅಂಡ್ ಲಿಸನ್. ಪುನೀತ್ ಅವರ ದೂರು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ವೋ ಇಲ್ವೋ ಕೇಳಿಸ್ಕೊಂಡ್ಬಿಡೋಣ. ಕೇಳಿಸ್ಕೊಂಡ್ಮೇಲೆ ನೀವೇ ಮಾತಾಡಿ, ಕಿರ್ಚೋದು ಯಾಕೆ? ಲೆಟ್ ಹಿಮ್ ರೀಡ್ ಔಟ್. ಅದು ಅಬಕಾರಿ ಇಲಾಖೆ ಹೌದೋ ಅಲ್ವೋ ಹೇಳಿ ಸರ್, ನೀವೇ ಮಾತಾಡಿ. ಫಸ್ಟ್ ಕೇಳಿಸ್ಕೊಳ್ಳಿ, ಹೇಳಿ ಪುನೀತ್ ಅವರೇ. ಎಲ್ಲಾ ಇಲಾಖೆ ಅಬಕಾರಿ ಸಚಿವರಿಗೂ ಸುಧಾ ಕಾರ್ಯದರ್ಶಿಯವ್ರಿಗೂ, ಅಬಕಾರಿ ಕಾರ್ಯದರ್ಶಿಯವ್ರಿಗೂ, ಮಾನ್ಯ ಶಾಲಿನಿ ರಜನೀಶ್ ಅವ್ರಿಗೂ ವಿಡಿಯೋ ಪೆನ್ ಡ್ರೈವ್ ಸಮೇತ ಕೊಟ್ಟಿದ್ದೀನಿ. ಮೊನ್ನೆ ಈಗ 3-4 ಡೇಸ್ ಬ್ಯಾಕ್ ಹೋಗಿದ್ದೀನಿ ಯಾವುದಕ್ಕೆ, ಕಮಿಷನರ್ ಆಫೀಸ್ಗೆ. 15A ಅಲ್ಲಪ್ಪ, ಬಿಟ್ಬಿಡಪ್ಪ, ಯಾಕಪ್ಪ ಅಂತಂತಾರೆ. 15A ಅವ್ರ ಮನೇಲಿರೋ ಒಂದು ಮಹಿಳೆಗೆ 15A ಫೋರ್ಜರಿ ಸೈನ್ ಮಾಡಿ ಹಾಕಿದ್ರೆ ಅದೇ ಅಧಿಕಾರಿ ಬಿಡ್ತಿದ್ರಾ?